ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹೊಸ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಆಲ್ಮೋಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನ್ನ ಕೆಲಸವನ್ನ ಇಲ್ಲಿಗೆ ನಿಲ್ಸೋದಿಲ್ಲ. ಮುಂದೆ ಇನ್ನೂ ಒಳ್ಳೆ ನಿಮ್ಗೆ ಹೆಲ್ಪ್ ಆಗುವಂತ ವಿಡಿಯೋಸ್ಗಳನ್ನ ಹಾಕ್ಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಅಂಡ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ನಿಮಗೆ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ ಇವತ್ತಿನ ವಿಡಿಯೋ ಅಂತ ಕೇಳೋದಾದ್ರೆ 18ನೇ ಕಂತಿನ ಹಣದ್ರ ಬಗ್ಗೆ. ಓಕೆನಾ? ಸೊ 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನನ್ನ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಮಾಡಿದ್ದೀರಾ. ಇನ್ನ ಕೆಲವೊಂದಿಷ್ಟು ಜನ 17ನೇ ಕಂತಿನ ಹಣ ನಮ್ಗೆ ಬಂದಿಲ್ಲ ಅನಿತಾ, ಸೊ ನಾವ್ ಏನ್ ಮಾಡ್ಬೇಕು? ನೀವು ನೋಡಿದ್ರೆ ಅಲ್ಲೇ ಬಿಟ್ಟು 15 ದಿನ ಆಗಿದೆ, ಎಲ್ರಿಗೂ ಬಂದಿದೆ ಅಂತೀರಾ, ನಮ್ಗಳಿಗೆ ಬಂದಿಲ್ಲ ಅಂತ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದೀರಾ. ಅಂಡ್ ಇನ್ನ ಕೆಲವೊಂದಿಷ್ಟು ಜನಗಳ ಪ್ರಶ್ನೆ ಏನಪ್ಪಾ ಅಂದ್ರೆ, ಸೊ ಪಾಪ ತುಂಬಾ ಜನಗಳ ಮೇಲೆ ಈಗ ಹೇಗಾಗಿರುತ್ತೆ ಅಂದ್ರೆ, ವಯಸ್ಸಾದವ್ರಿಗೆ, ಅವರ ಅತ್ತೆದಿರಿಗೆ ಅಥವಾ ಅವರ ತಾಯಿದಿರಿಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇರುತ್ತೆ. ಏಜ್ ಆದ್ಮೇಲೆ ಸ್ವಲ್ಪ ಜನಗಳು ತೀರ್ಕೊಂಡಿರ್ತಾರೆ. ಸೊ ಈಗ ನಿಮ್ಮ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, ಸೊ ನಮ್ಮ ಮನೆಯಲ್ಲಿ ಈ ತರ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದ್ದವರು ತೀರ್ಕೊಂಡ್ಬಿಟ್ಟಿದ್ದಾರೆ. ಈಗ ನಮ್ಮ ಮನೆಯಲ್ಲಿ ಬೇರೆ ಸದಸ್ಯರಿಗೆ ಹೆಂಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರೆ ಬರುತ್ತಾ? ಸೊ ಏನ್ ಮಾಡ್ಬೇಕು ಅನಿತಾ? ಯಾರನ್ನ ಮೀಟ್ ಮಾಡ್ಬೇಕು ಇದನ್ನ ಕೇಳಕ್ಕೆ ಅಂತ ಕೇಳ್ತಾ ಇದ್ದೀರಾ. ನೀವು ಯಾರನ್ನು ಮೀಟ್ ಮಾಡೋದ್ ಬೇಡ, ನಾನೇ ಇವತ್ತು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡ್ತೀನಿ. ಅಂಡ್ ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಬೇಕು. ಇದು ಯಾರೋ ಮನೆಯಲ್ಲಿ ತೀರ್ಕೊಂಡಿದ್ದಾರೆ, ಅವರಿಗೆ ಹೆಂಗ್ ಅರ್ಜಿ ಹಾಕ್ಬೇಕು ಅನ್ನೋರಿಗೆ ಮಾತ್ರ ಅನುಕೂಲ ಆಗೋದಿಲ್ಲ, ಅಂದ್ರೆ ಅವ್ರಿಗೆ ಮಾತ್ರ ಹೆಲ್ಪ್ ಆಗೋದಿಲ್ಲ. ಸೊ ನಾಳೆ ಮುಂಚೆ ಇವತ್ತು ಸಾವು ಅನ್ನೋದು ಯಾರು ಕಂಡಿರೋದಿಲ್ಲ. ನಾಳೆ ಮುಂಚೆ ಯಾರಿಗಾದ್ರೂ ಆತರ ಗೃಹಲಕ್ಷ್ಮಿ ದುಡ್ಡು ತಗೊಳ್ತಾ ಇರೋರು ಏನಾದ್ರು ತೀರ್ಕೊಂಡ್ರೆ ಮತ್ತೆ ಬೇರೆಯವ್ರಿಗೆ ಹೆಂಗ್ ಅಪ್ಲಿಕೇಶನ್ ಹಾಕೋದು ಅಂತ ಹೇಳಿ ನೀವು ಕೂಡ ತಿಳ್ಕೊಂಡಿದ್ರೆ ನಿಮ್ಗೂ ಕೂಡ ಉಪಯೋಗಕ್ಕೆ ಬರುತ್ತೆ ಈ ಒಂದು ವಿಡಿಯೋ. ಅಥವಾ ಬೇರೆಯವ್ರು ಯಾರಾದ್ರೂ ನಿಮಗೆ ಕೇಳಿದ್ರೆ ನೀವು ಅವ್ರಿಗೆ ಹೇಳೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಓಕೆನಾ? ಸೊ ಓಕೆ ಫ್ರೆಂಡ್ಸ್, ಹಾಗಾದ್ರೆ ಮೊದಲನೇದಾಗಿ ಇಲ್ಲಿ ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸ್ತೀನಿ. ಅದಾದ್ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. 18ನೇ ಕಂತಿನ ಹಣ ಬಂದು ನಿಮ್ಗೆ ಇದೇ ಯುಗಾದಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರನೇ ಹೇಳಿದ್ದಂಥದ್ದು. ಅಂದ್ರೆ ಯಾಕಂದ್ರೆ ಇದು ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿದೆ, ಅಂದ್ರೆ ಮಾರ್ಚ್ ತಿಂಗಳು ಅನ್ನೋದು ಇಲ್ಲಿ ಯಾವುದೇ ತರದ ಫಿನಾನ್ಷಿಯಲಿ ಬಾಕಿ ಉಳಿಸ್ಕೊಡಂಗಿಲ್ಲ, ಪೆಂಡಿಂಗ್ ಹಣವನ್ನ ಉಳಿಸ್ಕೊಳ್ಳೋದಿಲ್ಲ. ಅಂದ್ರೆ ಇದು ಸರ್ಕಾರದ್ದೇ ರೂಲ್ಸ್ ಆಗಿರುತ್ತೆ. ಸೊ ಹಾಗಾಗಿ ಈಗ ಯುಗಾದಿ ಹಬ್ಬನೂ ಹತ್ರ ಇರೋದ್ರಿಂದ 18ನೇ ಕಂತಿನ ಹಣನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಂಥದ್ದು. ಸೊ 18ನೇ ಕಂತಿನ ಹಣ ಅಂತ ಅಂದ್ರೆ ಇದು ಯಾವಾಗ ನಿಮ್ಗೆ ಬರ್ಬೇಕಾಗಿತ್ತು ಗೊತ್ತಾ? ಫೆಬ್ರವರಿ ತಿಂಗಳಲ್ಲಿ ಬರ್ಬೇಕಾಗಿತ್ತು. ಆಕ್ಚುಲಿ ಇದು ಜನವರಿ ತಿಂಗಳದು ಹಣ. ಜನವರಿ ತಿಂಗಳದು ಏನಾಗುತ್ತೆ, ಫೆಬ್ರವರಿ ತಿಂಗಳಲ್ಲಿ ಅವ್ರು ಕೊಡ್ಬೇಕಾಗಿತ್ತು. ಫೆಬ್ರವರಿ ತಿಂಗಳಲ್ಲಿ ಕೊಡ್ಲಿಲ್ಲ, 16ನೇ ಕಂತನ್ನ ಅವ್ರು ಕೊಟ್ರು ಫೆಬ್ರವರಿ ತಿಂಗಳಲ್ಲಿ. ಈಗ ಜನವರಿ ತಿಂಗಳದು ಫೆಬ್ರವರಿಗೆ ಬರ್ಲಿಲ್ಲ ಅಂದ್ಮೇಲೆ ಮಾರ್ಚ್ ತಿಂಗಳಲ್ಲಿ ಬರ್ಲೇಬೇಕು. ಅದರಲ್ಲೂ ಈಗ ಮಾರ್ಚ್ ಮುಗ್ದೇ ಹೋಗಕ್ ಬರ್ತಾ ಇದೆ. ಇವತ್ತಲ್ಲ 22ನೇ ತಾರೀಕು, ಇನ್ನ ಕೇವಲ 8 ದಿನ ಬಾಕಿ ಇದೆ. ಕೊಟ್ರೆ ಈ ತಿಂಗಳು ಒಳಗಡೆ ಕೊಟ್ಬಿಟ್ರೆ ಅವ್ರಿಗೂ ಕೂಡ ಪೆಂಡಿಂಗ್ ಉಳ್ಕೊಳ್ಳೋದಿಲ್ಲ, ಕ್ಲಿಯರ್ ಆಗುತ್ತೆ. ಆದ್ರೆ ಇದನ್ನ ಹೆಂಗಪ್ಪ ಚೆಕ್ ಮಾಡೋದು? ಇವ್ರು ಕೊಡ್ತಾ ಇದಾರಾ ಇನ್ನೂ ಕೊಡ್ತಾ ಇಲ್ವಾ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ ಅಲ್ಲೇ ಇವಾಗ ಚೆಕ್ ಮಾಡಬಹುದು. ಓಕೆನಾ? ಸೊ ಅದು ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡೋದಿಕ್ ಆಗೋದಿಲ್ಲ. ಸೊ ನಿಮ್ಮ ಹತ್ತಿರದ ಬೆಂಗಳೂರು ಒಂದ್ ಕೇಂದ್ರ ಅಥವಾ ಗ್ರಾಮ ಒಂದ್ ಕಚೇರಿ ಅಥವಾ ಕರ್ನಾಟಕ ಒಂದ್ ಕೇಂದ್ರದಲ್ಲಿ ಆರಾಮ್ಸೆ ಗೊತ್ತು ಮಾಡಬಹುದು. ಈಗ ನಾನು ಕೂಡ ಚೆಕ್ ಮಾಡ್ಕೊಂಡೇ ಬಂದಿದ್ದೀನಿ. ಅಲ್ಲಿ ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ 18ನೇ ಕಂತಿನ ಹಣ ಏನಾದ್ರು ಅವರು ಹಾಕಿದಿದ್ರೆ ಅಲ್ಲಿ ಜನವರಿ ತಿಂಗಳು ಶೋ ಆಗೋದು. ಯಾಕಂದ್ರೆ 18ನೇ ಕಂತಿನ ಹಣ ಅಂದ್ರೆ ಅದು ಜನವರಿ ತಿಂಗಳ ಹಣ ಆಗಿರುತ್ತೆ. ಇದುವರೆಗೂ ಗೃಹಲಕ್ಷ್ಮಿ ಸ್ಟೇಟಸ್ ನ ಚೆಕ್ ಮಾಡಿ ನೋಡಿದ್ರೆ ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಿ ಕೇವಲ ಡಿಸೆಂಬರ್ ತಿಂಗಳವರೆಗೂ ಅದು ತೋರಿಸ್ತಾ ಇದೆ. ಓಕೆನಾ? ಡಿಸೆಂಬರ್ ತಿಂಗಳವರೆಗೂ ತೋರಿಸ್ತಾ ಇದೆ ಅಂದ್ರೆ ನಿಮ್ಗೆ 17ನೇ ಕಂತಿನ ಹಣದವರೆಗೂ ನಾವು ಆಲ್ರೆಡಿ ರಿಲೀಸ್ ಮಾಡಿದೀವಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಈಗ ಅವರು ಹಾಕೋದಾಗಿದ್ರೆ 18ನೇ ಕಂತಿನ ಹಣ ಹಾಕಿದ್ದಿದ್ರೆ ಪುಷ್ ಟು ಡಿಬಿಟಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೃಹಲಕ್ಷ್ಮಿ ಸ್ಟೇಟಸ್ ಅಲ್ಲಿ ತೋರಿಸ್ಬೇಕಿತ್ತು. ಇನ್ನು ಅದು ತೋರಿಸಿಲ್ಲ, ಜನವರಿ ತಿಂಗಳು ತೋರಿಸಿದ್ರೆ ಮಾತ್ರ ಸೊ ನಿಮ್ಗೆ ಇಲ್ಲಿ ಮಾರ್ಚ್ ತಿಂಗಳಲ್ಲಿ 18ನೇ ಕಂತಿನ ಹಣ ಬರುತ್ತೆ. ಅಲ್ಲಿ ಇನ್ನೂ ತೋರಿಸಿಲ್ಲ ಅಂತ ಅಂದ್ರೆ ಅವ್ರು ಇನ್ನೂ ಕೂಡ 18ನೇ ಕಂತಿನ ಹಣವನ್ನ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದಾನೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಅರ್ಥ. ಓಕೆನಾ? ಸೊ ಒಟ್ಟಾರೆ ಅವ್ರು ಹೇಳಿದ್ದಾರೆ ಯುಗಾದಿ ಹಬ್ಬಕ್ಕೆ ಕೊಡ್ತೀವಿ ಅನ್ಬಿಟ್ಟು. ಇನ್ನು 8 ದಿನದಲ್ಲಿ ಏನಾದ್ರು ಅವ್ರು ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರೆ ಆ ಸ್ಟೇಟಸ್ ಅಲ್ಲಿ ನಮಗೆ ತೋರಿಸುತ್ತೆ ಜನವರಿ ತಿಂಗಳು ಅನ್ಬಿಟ್ಟು. ಅಲ್ಲಿ ಏನಾದ್ರು ತೋರಿಸ್ತು ಅಂದ್ರೆ ಸೊ ಪಕ್ಕಾ ನಿಮ್ಗೆ ಯುಗಾದಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿ ಅರ್ಥ. ಓಕೆನಾ? ಅವತ್ತಿನ ದಿನ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ, ಯಾರು ಕೂಡ ವರಿ ಮಾಡ್ಕೋಬೇಡಿ. ಓಕೆನಾ? ಸೊ ಬಂದ್ರೆ ಇನ್ನೂ ಖುಷಿನೇ. ನನ್ನ ಕಡೆಯಿಂದ ನಾನು ಕೂಡ ಸರ್ಕಾರಕ್ಕೆ ಕೇಳ್ಕೊಳ್ಳೋದಿದ್ದೇನೆ, ಯುಗಾದಿ ಹಬ್ಬಕ್ಕೆ ಕೊಟ್ರೆ ನಮ್ಮ ಮಹಿಳೆಯರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ಅದು ಒಂದು ಹೊಸ ವರ್ಷದ ಆರಂಭ. ಒಂದು ಬಟ್ಟೆ ತಗೊಳ್ಳೋದಕ್ಕೂ ಅಥವಾ ಮನೇಲಿ ಇನ್ನೇನೋ ರೇಷನ್ ತಗೋಬರೋದಕ್ಕೆ ಅಥವಾ ಒಬ್ಬಟ್ಟು ಮಾಡೋದಕ್ಕೆ, ಬೇಳೆ ತಗೋಬರಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ. ದಯಮಾಡಿ ಈ ತಿಂಗಳು ಎಂಡೊಳಗಡೆ ಹಬ್ಬದ ದಿನ ಅಥವಾ ಹಬ್ಬಕ್ಕಿನ ಒಂದ್ ಸ್ವಲ್ಪ ಮುಂದೆ ಕೊಟ್ಬಿಟ್ರೆ ಇನ್ನೂ ಖುಷಿ ಆಗುತ್ತೆ. ದಯವಿಟ್ಟು ಕೊಡಿ ಅಂತಾನೆ ನಾನು ಕೂಡ ಕೇಳ್ಕೊತೀನಿ. ಓಕೆನಾ? ಅಂಡ್ ನೀವು ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡಕ್ ಆಗೋದಿಲ್ಲ. ಸೊ ನನಗೆ ಅಂದ್ರೆ ಪರಿಚಯ ಇರ್ತಾರೆ ಬೆಂಗಳೂರು ಒಂದ್ ಕೇಂದ್ರ ಅಥವಾ ಗ್ರಾಮ ಒಂದ್ ಅಧಿಕಾರಿಗಳು. ಸೊ ಅವ್ರ ಹತ್ರ ನಾನು ಚೆಕ್ ಮಾಡಿಸಿ ನಿಮ್ಗೆ ವಿಷಯವನ್ನ ಮುಟ್ಟಿಸ್ತಿರ್ತೀನಿ. ಓಕೆನಾ? ಬಟ್ ನೀವು ಕೂಡ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಹಾಕಿ ಚೆಕ್ ಮಾಡಿಸಬಹುದು. ಅಲ್ಲಿ ಯಾರಾದ್ರೂ ಹೇಳ್ತಾರೆ. ಸೊ ಈಗ ನೀವು 18ನೇ ಕಂತಿನ ಹಣದ್ರ ಬಗ್ಗೆ ಏನ್ ಯಾರು ಹೋಗಿ ಚೆಕ್ ಮಾಡಿಸೋದು ಬೇಡ, ನಾನೇ ಹೇಳ್ತೀನಿ.
ಹೇಳ್ತೀನಿ. ಬಟ್ 17ನೇ ಕಂತಿನ ಹಣ ಅಥವಾ 16ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದೀರಾ. ಸೊ ಅವ್ರಗಳಿಗೆ ಏನ್ ತಿಳಿಸಿದ್ದಾರೆ ಗೊತ್ತಾ, ಇಲ್ಲಿ ಹಾಕಿರೋದೇ 60ರಿಂದ 65% ಜನಗಳಿಗೆ ಮಾತ್ರ 17ನೇ ಕಂತಿನ ಹಣವನ್ನ ಹಾಕಿದೀವಿ ಅಂತ ಹೇಳಿ ಈಗ ಸರ್ಕಾರನೇ ತಿಳಿಸ್ತಾ ಇದೆ. ಹಾಗಾಗಿ ಇನ್ ಯಾರ್ಯಾರೆಲ್ಲ 40% ಜನಗಳು ಬಂದಿಲ್ಲ ಅಂತಿದ್ದೀರಲ್ವಾ, ಅಲ್ಲಿ ಸರ್ಕಾರದಿಂದಾನೇ ನಿಮ್ಗಳಿಗೆ ಹಾಕಿಲ್ಲ. ಆದ್ರೆ ಹಾಗಾದ್ರೆ ಯಾವಾಗ ಆಗುತ್ತೆ ಅನಿತಾ, ನಮ್ಗಳಿಗೆ ಬಂದಿಲ್ವಲ್ಲ, ನಮ್ದು ಆ ಜಿಲ್ಲೆ ಈ ಜಿಲ್ಲೆ ಅಂತಿರಲ್ಲ, ನೀವೇನ್ ಮಾಡಿ ಗೊತ್ತಾ, ನಿಮ್ಮ ಹತ್ತಿರದ ಬೆಂಗಳೂರು 1 ಕೇಂದ್ರ ಇತ್ತು ಅಂದ್ರೆ ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ, ಅಥವಾ ಗ್ರಾಮ 1 ಕಚೇರಿ ಇತ್ತು ಅಂದ್ರೆ ಗ್ರಾಮ 1 ಕಚೇರಿಗೆ ಹೋಗ್ಬಿಟ್ಟು ನಮ್ಗೆ ಈ ರೀತಿ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ನಾನು ನನ್ನ ಸ್ಟೇಟಸ್ ನ ಚೆಕ್ ಮಾಡಬೇಕು, ನನ್ನ ಗೃಹಲಕ್ಷ್ಮಿ ಸ್ಟೇಟಸ್ ಅಲ್ಲಿ ಏನಂತ ತೋರಿಸ್ತಾ ಇದೆ, ನನಗೆ ದುಡ್ಡು ಬಂದಿಲ್ವಲ್ಲ ಅಂತ ಹೇಳಿ ಕೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಹೇಳಿ ಅಂತ ಹೇಳಿ ಕೇಳ್ತಾರೆ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ನ ಹೇಳಿದ್ರೆ ಸಾಕು, ಅಲ್ಲಿ ಎಂಟ್ರಿ ಮಾಡಿ ನೋಡ್ತಾರೆ. ಸೊ ಅವಾಗ ಅಲ್ಲಿ ತೋರಿಸುತ್ತೆ ನಿಮ್ದು ಈಗ 17ನೇ ಕಂತಿನ ಹಣ ಬಂದಿರೋದಿಲ್ಲ ಅನ್ಕೊಳ್ಳಿ, ಬೇರೆಯವ್ರಿಗೆಲ್ರಿಗೂ ಈಗ 60% ಜನಗಳಿಗೆ ಬಂದಿದೆ ಅಲ್ವಾ, ನಿಮ್ದು ಕೂಡ ಅಲ್ಲಿ ತೋರಿಸುತ್ತೆ 17ನೇ ಕಂತಿನ ಹಣದ್ರ ಮುಂದೆ ಯಾಕೆ ಬಂದಿಲ್ಲ ಅಥವಾ ಯಾವಾಗ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಪುಷ್ ಟು ಡಿಬಿಟಿ ಅಂತಾನೆ ನಿಮ್ಮ ಒಂದು 17ನೇ ಕಂತಿನ ಹಣ ತೋರಿಸ್ತು ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಭಯನೇ ಬೇಡ, ಈ ತಿಂಗಳು ಎಂಡ್ ಒಳಗಡೆ 17ನೇ ಕಂತಿನ ಹಣ ಬಂದೇ ಬರುತ್ತೆ. ನಿಮ್ಗೆ ಪುಷ್ ಟು ಡಿಬಿಟಿ ಅಂತಾನೆ ತೋರಿಸ್ಬೇಕು. ನಿಮ್ಗೆ ಯಾರ್ಯಾರಿಗೆಲ್ಲ ಬಂದಿಲ್ಲ 17ನೇ ಕಂತಿನ ಹಣ ಅವರು ಸ್ಟೇಟಸ್ ಚೆಕ್ ಮಾಡಿದಾಗ, ಅದನ್ನ ಬಿಟ್ಟು ಬೇರೆ ಏನೋ ರೀಸನ್ ತೋರಿಸ್ತಾ ಇದೆ ನೀವು ಗೃಹಲಕ್ಷ್ಮಿ ಸ್ಟೇಟಸ್ ನ ಚೆಕ್ ಮಾಡಿಸೋದಕ್ಕೆ ಹೋದಾಗ ಅಂದ್ರೆ ಅದು ಏನ್ ರೀಸನ್ ಇದೆ ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ಉತ್ತರವನ್ನ ಹುಡ್ಕೋ ಪ್ರಯತ್ನವನ್ನ ನಾನು ಕೂಡ ಮಾಡ್ತೀನಿ. ಅಥವಾ ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ವಿಚಾರಿಸಿದ್ರೆ, ನೋಡಿ ಇಷ್ಟು ದಿನ ನನಗೆ ಕರೆಕ್ಟ್ ಆಗಿ ದುಡ್ಡು ಬರ್ತಿತ್ತು, ಬಟ್ ಇವತ್ತೇನೋ ಬೇರೆ ಸ್ಟೇಟಸ್ ಅಲ್ಲಿ ಏನೋ ತೋರಿಸ್ತಾ ಇದೆ ಟ್ಯಾಕ್ಸ್ ಪೇಯರ್ಸ್ ಅಂತನೋ ಅಥವಾ ಇನ್ನೇನೋ ತೋರಿಸ್ತಿದೆ ಅಂದ್ರೆ ಅವರು ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಕೊಡ್ತಾರೆ. ಓಕೆನಾ. ಬಟ್ ಪುಷ್ ಟು ಡಿಬಿಟಿ ಅಂತ ಬಂತು ಅಂದ್ರೆ ಯಾರು ಭಯ ಪಡಬೇಡಿ, ನಿಮ್ಗೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಹಣ 17ನೇ ಕಂತಿದ್ದು. ಅಂದ್ರೆ ಈ ತಿಂಗಳು ಎಂಡ್ ಒಳಗಡೆ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆಲ್ರಿಗೂ ಕ್ಲಿಯರ್ ಆಗುತ್ತೆ. ಓಕೆನಾ. ಸೊ ಇದಿಷ್ಟು ಮಾಹಿತಿ ಆಯ್ತು. ಸೊ ನೆಕ್ಸ್ಟ್, ಈಗ ಮನೇಲಿ ಯಾರಾದ್ರೂ ಗೃಹಲಕ್ಷ್ಮಿ ದುಡ್ಡನ್ನ ತಗೊಂತಾ ಇರೋರು ತೀರ್ಕೊಂಡ್ರೆ, ಸೊ ಆ ದುಡ್ಡು ಬೇರೆ ಯಾರಾದ್ರೂ ಮನೆಯಲ್ಲಿ ಬೇರೆ ಹೆಂಗಸರು ಇರ್ತಿರಲ್ವಾ ಮಹಿಳೆಯರು, ಅವ್ರಿಗೇನಾದ್ರೂ ನಾವು ತಗೋಬಹುದು ಅಂತ ಕೇಳೋದಾದ್ರೆ ಖಂಡಿತ ತಗೋಬಹುದು. ಸೊ ಅದನ್ನ ಹೆಂಗೆ ತಗೋಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಅಥವಾ ಅಮ್ಮಂಗೆ ಅಥವಾ ನಿಮ್ಮ ಅಜ್ಜಿಗೆ ಯಾರಿಗೋ ಬರ್ತಾ ಇರುತ್ತೆ ಅನ್ಕೊಳ್ಳಿ, ಅವರು ತೀರ್ಕೊಂಡ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರು ಇರುತ್ತೆ ಅಲ್ವಾ, ಅವರೇ ಮನೆ ಯಜಮಾನಿ ಅನ್ಬಿಟ್ಟು, ಸೊ ಫ್ರಂಟ್ ಪೇಜ್ ಅಲ್ಲಿ ಅವ್ರದೇ ಫಸ್ಟ್ ಹೆಸರು ಇರುತ್ತೆ. ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಬಿಟ್ಟಿರ್ತಾರೆ ನೋಡಿ, ಈಗಲೂ ಕೂಡ ತಿದ್ದುಪಡಿಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ನಿಮ್ಮ ಮನೇಲಿ ಯಾರಾದ್ರೂ ತಗೊಳ್ತಾ ಇರೋರು ತೀರ್ಕೊಂಡಿದ್ರೆ ಅವ್ರ ಹೆಸರನ್ನ ಹೋಗಿ ಡಿಲೀಟ್ ಮಾಡಿಸಿ ಫಸ್ಟ್. ಓಕೆನಾ. ಬಟ್ ಈ ವಿಷಯವನ್ನ ಎಲ್ಲರೂ ತಿಳ್ಕೊಂಡಿರಿ. ಯಾರಾದ್ರೂ ತೀರ್ಕೊಂಡ್ರು ಅಂದ್ರೆ ಫಸ್ಟ್ ನೀವು ಕೆಲಸ ಮಾಡ್ಬೇಕಾಗಿರೋದು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಲ್ಲ, ಯಾರು ತೀರ್ಕೊಂಡಿರ್ತಾರೆ ಅವರ ಹೆಸರನ್ನ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು. ಅಂದ್ರೆ ಅವ್ರ ಹೆಸರನ್ನ ಡಿಲೀಟ್ ಮಾಡ್ಬಿಟ್ಟು ಈಗ ಯಾರೆಲ್ಲ ಬದುಕಿರ್ತಾರೆ ಅವರಿಗೆ ಅಂತಾನೆ ಮತ್ತೆ ಹೊಸ ರೇಷನ್ ಕಾರ್ಡ್ ಕೊಡ್ತಾರೆ. ಸೊ ಈಗ ತೀರ್ಕೊಂಡಿರೋರ ಹೆಸರು ಡಿಲೀಟ್ ಆಗುತ್ತೆ. ಅದಕ್ಕೆ ಪ್ರೋಸೆಸ್ ಏನಿಲ್ಲ ಅಂದ್ರೂ 1 ತಿಂಗಳಾದ್ರೂ ಹಿಡಿಯುತ್ತೆ. ನೀವು ಡಿಲೀಟ್ ಮಾಡಿಸಿದ್ಮೇಲೆ ತಕ್ಷಣಕ್ಕೆ ಹೋಗಿ ನೀವು ಮತ್ತೆ ಅರ್ಜಿಯನ್ನ ಹಾಕಕ್ಕಾಗೋದಿಲ್ಲ, 1 ತಿಂಗಳು ಕಾಯ್ಬೇಕು. ಅವ್ರ ಹೆಸರು ಡಿಲೀಟ್ ಆಯ್ತು. ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಮಹಿಳೆಯರು ಯಾರು ಇರ್ತೀರಾ, ಸೊಸೆನೋ ಅಥವಾ ಮಗಳು ಅಥವಾ ಇನ್ಯಾರೋ ಇರ್ತೀರಲ್ವಾ, ಆ ಒಂದು ಹೆಸರನ್ನ ಮಹಿಳೆ ಹೆಸರನ್ನ ಫ್ರಂಟ್ ಪೇಜ್ ಅಲ್ಲಿ ಮನೆ ಯಜಮಾನಿಗೆ ಮಾಡಿ ಅಂತ ಹೇಳಿ ತಿದ್ದುಪಡಿ ಮಾಡ್ಬೇಕಾದ್ರೆ, ಸೊ ಯಾರು ಇನ್ನ ಉಳ್ಕೊಂಡಿರೋರು ಮನೆ ಯಜಮಾನಿ ಫ್ರಂಟ್ ಪೇಜ್ ಅಲ್ಲಿ ಬರ್ತಿರೋ ಅವರ ಹೆಸರಲ್ಲಿ ನೀವು ಮತ್ತೆ ಹೋಗ್ಬಿಟ್ಟು ಬೆಂಗಳೂರು 1 ಕೇಂದ್ರ ಅಥವಾ ಗ್ರಾಮ 1 ಕಚೇರಿ ಅಥವಾ ಕರ್ನಾಟಕ 1ಗೆ ಅಥವಾ ಇನ್ನೇನೋ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಮತ್ತೆ ನೀವು ರೀ ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿ ಸರ್ಕಾರ ತಿಳಿಸಿರುವಂತದ್ದು. ಓಕೆನಾ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ತೀರ್ಕೊಂಡಿರೋರು ಅದು ಕ್ವಿಟ್ ಆಗುತ್ತೆ ಅಂದ್ರೆ ಡಿಲೀಟ್ ಆಗುತ್ತೆ. ನೀವು ಹೊಸದಾಗಿ ಅಪ್ಲಿಕೇಶನ್ ಯಾರು ಹಾಕ್ತಿರ್ತೀರಾ ಆ ಒಂದು ಯಜಮಾನಿಗೆ ಆ ಒಂದು ರೇಷನ್ ಕಾರ್ಡ್ ಇಂದ ಮತ್ತೆ ನಿಮ್ಗೆ ಮೊದಲಿಂದ 2,000 ರೂಪಾಯಿ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಫಸ್ಟ್ 2,000 ರೂಪಾಯಿ ಕೊಟ್ರಲ್ಲ 1ನೇ ಕಂತು, ಅಲ್ಲಿಂದ ಅಲ್ಲ. ಸೊ ಈಗ ನೀವು ಯಾವ ತಿಂಗಳಿಂದ ಹಾಕಿರ್ತೀರ 18ನೇ ಕಂತು 19ನೇ ಕಂತಿಂದ ಅರ್ಜಿಯನ್ನ ಹಾಕಿರ್ತೀರಲ್ವಾ, ಅಲ್ಲಿಂದ ಬರ್ಲಿಕ್ಕೆ ಮತ್ತೆ ನಿಮ್ಗೆ ಹೆಂಗೆ ನಿಮ್ಮ ಅತ್ತೆ ಅಥವಾ ಅಮ್ಮಂದಿರಿಗೆ ಬರ್ತಿತ್ತೋ ಆ ರೀತಿ ನಿಮ್ಗಳಿಗೆ 2,000 ರೂಪಾಯಿ ಅದು ಬರ್ತಾ ಹೋಗುತ್ತೆ. ಓಕೆನಾ. ಅಂಡ್ ಇನ್ನ ಕೆಲವೊಂದಿಷ್ಟು ಜನ ಕೇಳಿದ್ರಿ, ನಾವು ಆಲ್ರೆಡಿ 3 ತಿಂಗಳು ಹಿಂದೆ ಅರ್ಜಿಯನ್ನ ಹಾಕಿದ್ವಿ ಅನಿತಾ, ನಮಗೆ ಯಾವಾಗ್ಲಿಂದ ಬರುತ್ತೆ ಗೃಹಲಕ್ಷ್ಮಿ ದುಡ್ಡು ಅಂದ್ಬಿಟ್ಟು. ನೀವು ಒಂದ್ಸತಿ ಈಗ ಗೃಹಲಕ್ಷ್ಮಿ ಅರ್ಜಿ ಹಾಕಿದ್ರಿದ್ರೆ 1 ತಿಂಗಳಿಗೆ ಬರೋದಿಲ್ಲ, ಮಿನಿಮಮ್ ಅಂದ್ರೂ 3-4 ತಿಂಗಳು ಪ್ರೋಸೆಸ್ ಆಗೇ ಆಗುತ್ತೆ. 3-4 ತಿಂಗಳು ಆದ್ಮೇಲೆ ನೀವು ಯಾವ ಡೇಟ್ ಅಲ್ಲಿ ಅರ್ಜಿ ಹಾಕಿರ್ತೀರಾ ಅಲ್ವಾ, ಆ ಡೇಟ್ ಇಂದನು ಫಸ್ಟ್ ತಿಂಗಳಿಂದನೂ ನಿಮಗೆ ಖಂಡಿತ ಕೊಡ್ತಾರೆ, ವರಿ ಮಾಡ್ಕೋಬೇಡಿ. ಆದ್ರೆ ಹೊಸದಾಗಿ ನೀವು ಯಾರಾದ್ರೂ ಅರ್ಜಿ ಹಾಕ್ತಾ ಇದ್ದೀರಾ ಅಂದ್ರೆ 3 ತಿಂಗಳು 4 ತಿಂಗಳು ಆದ್ಮೇಲೆ ನಿಮ್ಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗುವಂತದ್ದು ಅಂದ್ಬಿಟ್ಟು ಸರ್ಕಾರನೇ, ಅಂದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಓಕೆನಾ. ಸೊ ಇದಿಷ್ಟು ನಿಮ್ಗೆ ಇದ್ದಿದ್ದಂತಹ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ 18ನೇ ಕಂತಿನ ಹಣದ ಬಗ್ಗೆ ಸಿಕ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆನಾ. ಈ ಚಾನಲ್ ಅಲ್ಲಾದ್ರೂ ಹಾಕ್ತೀನಿ, ಅಥವಾ ಆ ಚಾನಲ್ ಇನ್ನೂ ಏನು ತೊಂದರೆ ಆಗಲ್ಲ ಅಂತ ಅಂದ್ರೆ ಖಂಡಿತ ನಾನು ನಿಮ್ಗೆ ಗೊತ್ತೇ ಇದೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ 7 ಲಕ್ಷ ಜನಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದಾರಲ್ವಾ, ಆ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಇರ್ತೀನಿ. ಇದ್ರ ಬಗ್ಗೆ ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿರಿ. ನಿಮ್ಮ ಡೌಟ್ಸ್ ಗಳಿಗೆ ಖಂಡಿತ ಉತ್ತರ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಇನ್ನು ನಿಮ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇತ್ತು ಅಂತ ಅಂದ್ರೆ ಯಾವ ವಿಷಯದ ಬಗ್ಗೆ ವಿಡಿಯೋನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದ್ರೆ ಯುವ ನಿಧಿ ಕೇಳ್ತಾ ಇದ್ದೀರಾ ತುಂಬಾ ಜನ ಪಾಪ, ಅನಿತಾ ಯುವ ನಿಧಿ ಯೋಜನೆ ಬಗ್ಗೆ ಮಾಡಿ, ನಮ್ಮ ಮಕ್ಕಳಿಗೆ ದುಡ್ಡೇ ಬರ್ತಾ
ಇಲ್ಲ, ಅಥವಾ ಸ್ಟೂಡೆಂಟ್ಸ್ಗಳು ಮೇಡಮ್ ಹೇಳಿ ಯುವ ನಿಧಿ ಯೋಜನೆ ಅಂತ ತಂದ್ರು, ಡಿಪ್ಲೊಮಾ ಮಾಡಿರೋರಿಗೆ ಅಥವಾ ITI ಮಾಡಿರೋರಿಗೆ 3,000 ರೂಪಾಯಿ ಕೊಡ್ತೀವಿ ಅಂದ್ಬಿಟ್ಟು ಈ ಗೃಹಲಕ್ಷ್ಮಿ ದುಡ್ಡೇನೋ ಬರ್ತಾ ಇದೆ, ಆದ್ರೆ ಯುವ ನಿಧಿ ಯೋಜನೆ ಹಣನೇ ಬರ್ತಾ ಇಲ್ಲ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಪ್ರಯತ್ನ ಪಡ್ತೀನಿ, ಏನಾಗಿದೆ, ಯಾಕೆ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದ್ಬಿಟ್ಟು. ಸೊ ಮುಂದಿನ ದಿನಗಳಲ್ಲಿ ಯುವ ನಿಧಿ ಯೋಜನೆ ಬಗ್ಗೆ ಮಾಡ್ಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.